ಹಲೋ ಫ್ರೆಂಡ್ಸ್, ನಾನು ಸುಶೀಲ, ಮಧು ಆರ್ಗಾನಿಕ್ ಟೆರೆಸ್ ಗಾರ್ಡನ್. ಫ್ರೆಂಡ್ಸ್, ನಮ್ಮ ಗಾರ್ಡನ್ನಲ್ಲಿ ಜೋಳ ಬಂದಿದೆ ನೋಡಿ ಫ್ರೆಂಡ್ಸ್. ನಾನು ಅಕ್ಕಿಗಳಿಗಾಗಿಯೇ ಇದನ್ನು ಹಾಕಿದೆ. ಅಕ್ಕಿ ತಿನ್ನಲಿ ಬಂದು ಅಂತ ಹೇಳ್ಬಿಟ್ಟು ಈ ಜೋಳದ ತೆನೆಗಳನ್ನು ನಾನು ಹಾಕಿದ್ದೆ. ಆದರೆ ಎಲ್ಲ ಜೋಳನೂ ಬಂದಿದೆ ನೋಡಿ. ಪಕ್ಷಿಗಳು ಹೇಗೆ ತಿಂದಿದೆ ನೋಡಿ ಫ್ರೆಂಡ್ಸ್, ಎಲ್ಲ ತಿಂದಿದೆ ನೋಡಿ ಫ್ರೆಂಡ್ಸ್. ಪಕ್ಷಿಗಳು ನೋಡಿ ಎಷ್ಟು ಚೆನ್ನಾಗಿ ತಿಂದಿದೆ ನೋಡಿ. ಇನ್ನು ಮೇಲ್ಗಡೆ ಮಾತ್ರ ಉಳಿಸಿದೆ. ಇದರಲ್ಲಿ ಅರ್ಧ ಫುಲ್ಲು ತಿಂದಿದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ನೋಡಿ ಎಲ್ಲ ಖಾಲಿ ಮಾಡಿ ನೋಡಿ ಫ್ರೆಂಡ್ಸ್. ಇದು ಸ್ವಲ್ಪ ಇಲ್ಲಿ ಮೇಲೆ ಮಾತ್ರ ಸ್ವಲ್ಪ ಉಳಿಸಿದೆ ಫ್ರೆಂಡ್ಸ್. ಇದು ಪಕ್ಷಿಗಳಿಗೆ ಹಾಗೆ ನಾನು ಹಾಕಿದೆ. ಪಕ್ಷಿಗಳು ಬಂದು ನಮ್ಮ ಗಾರ್ಡನ್ನಲ್ಲಿ ಕುತ್ಕೊಂಡು ಆ ತೆನೆ ಮೇಲೇ ಕುತ್ಕೊಂಡು ತಿನ್ನಲಿ ಅಂತ ಹೇಳ್ಬಿಟ್ಟು ಹಾಕಿದೆ ಫ್ರೆಂಡ್ಸ್. ಅದೇ ಥರ ಬಂದು ಪಕ್ಷಿಗಳೆಲ್ಲ ತಿಂತಾ ಇದೆ. ನನಗಂತೂ ತುಂಬ ಸಂತೋಷ. ಏಕೆಂದರೆ ಈ ಜೋಳದ ತೆನೆಗಳು ನೋಡಿದ್ರೆ ನಮ್ಮ ಬಾಲ್ಯ ನೆನಪಿಗೆ ಬರುತ್ತೆ ಫ್ರೆಂಡ್ಸ್. ನಮ್ಮ ಬಾಲ್ಯದಲ್ಲಿ 4-5 ಎಕರೆ ಈ ಜೋಳ ಹಾಕ್ತಾಯಿದ್ರು. ಜೋಳ ಹಾಕ್ತಾಯಿದ್ರೆ ಅದಕ್ಕೆ ಎಲ್ಲ ಪಕ್ಷಿಗಳು ಬರ್ತಾಯಿದ್ವು. ಕಾಗೆ, ಪಾರಿವಾಳ, ಮತ್ತು ಇದು ಅಂಥದ್ದು ಗಿಳಿಗಳು, ಮತ್ತು ಇದು ಗೊರವಂಕ ಅಂತ ಪಕ್ಷಿಗಳು ಬರ್ತಾಯಿದ್ವು ಫ್ರೆಂಡ್ಸ್. ಅವು ಹೇಗೆ ಬರ್ತಿದ್ವು ಅಂದರೆ ಗುಂಪು ಗುಂಪು. ಆದ 4 ಎಕರೆ 5 ಎಕರೆಗೇನು ಮಧ್ಯದಲ್ಲಿ ಒಂದು ಮಂಚಿಗೆ ಅಂತ ಮಾಡ್ತಾಯಿದ್ರು. ಮಂಚಿಗೆ ಅಂದರೆ 4 ಸೈಡೂ ಇದು ನೆಟ್ಟುಬಿಟ್ಟು ಮಧ್ಯದಲ್ಲಿ ಒಬ್ಬರು ಅಥವಾ ಇಬ್ಬರು ಕೂತ್ಕೊಳ್ಳೋದು. ಏನು ಒಂದು 3-4 ಎಕರೆ ಇದು ಹೊಲ ಹಾಕ್ತಿದ್ರಲ್ಲ ಫ್ರೆಂಡ್ಸ್, ಜೋಳದ ಹೊಲ, ಅದರಲ್ಲಿ ಮಧ್ಯದಲ್ಲಿ ಒಂದು ಮಂಚಿಗೆ ಅಂತ ಮಾಡ್ತಾಯಿದ್ರು. ಅದು ಏನಂದರೆ ಗುಬ್ಬಿಗಳು ಬಂದು ಪಕ್ಷಿಗಳೆಲ್ಲ ಬಂದು ತೆನೆಗಳು ತಿನ್ನಬೇಕಾದ್ರೆ ನಮಗೆ ಅದು ಕಾಣಬೇಕು. ಹಂಗಾಗಿ 4 ಚೌಕದಲ್ಲಿನೂ ಮಧ್ಯದಲ್ಲಿ ಒಂದು ಮಂಚಿಗೆ ಮಾಡ್ತಾಯಿದ್ರು. ಅಲ್ಲಿ ಒಬ್ಬರು ಅಥವಾ ಇಬ್ಬರು ಕೂತ್ಕೊಳ್ಳೋ ಅಷ್ಟು ಪ್ಲೇಸ್. ಅದಕ್ಕೆ ಒಂದು ಕವಣೆ ಅಂತ ಇರ್ತಾಯಿತ್ತು. ಕವಣೆ ಅಂದರೆ ಏನು ಗೊತ್ತಾ, ಕಲ್ಲು ಅದರ ಮಧ್ಯಕ್ಕೆ ಇಟ್ಬಿಟ್ಟು ಒಂದು ಬೆರಳಲ್ಲಿ ಇರ್ತಾಯಿತ್ತು ಉಂಗುರ ಥರ, ಇನ್ನೊಂದು ಹೀಗೆ ತಿರುಗಿಸಿಬಿಟ್ಟು ಹಿಂಗೆ ಒಡೆದ್ರೆ ಅದು 1-2 ಎಕರೆ ಅಷ್ಟು ಕಲ್ಲು ಬೀಳ್ತಾಯಿತ್ತು ಫ್ರೆಂಡ್ಸ್. ಆ ಥರ ಎಲ್ಲ ನಾವು ಮೇಲೆ ಕೂತ್ಕೊಂಡು ಆಟ ಆಡ್ತಾ ಇದ್ವಿ. ಮತ್ತು ನಂದು ಕತೆ ಕೇಳಿ, ಅಕ್ಕಿಗಳು ಬಂದು ಒಂದು 4-5ನೇ ಕ್ಲಾಸ್ ಓದ್ತಾಯಿದ್ವಿ ನಾವು ಅವಾಗ. ನಾವು ಹೋಗ್ರಿ ಗುಬ್ಬಿಗಳು ಓಡಿಸ್ರಿ ಅಂತ ನಮ್ಮನ್ನು ಕಳಿಸ್ತಾಯಿದ್ರು. ಅಲ್ಲಿ ಹೋಗಿ ಕೂತ್ಕೊಳ್ಳೋದು, ಆಟ ಆಡೋದೇ ನಮಗೆ ದೊಡ್ಡ ಒಂದು ಖುಷಿ. ಆಗ ಕೂತ್ಕೊಂಡಾಗ ನಾವೇನು ಮಾಡೋದು ಗೊತ್ತಾ, ಪಕ್ಷಿಗಳು ಬಂದು ಕೂತ್ಕೊಂಡು ತಿಂತಾಯಿದ್ರೆ ಅವು ತಿನ್ನಲಿ ಬಿಡು ಅಂತ ನೋಡ್ತಾ ಇರೋದು. ಆ ಪಕ್ಷಿಗಳು ತಿನ್ನಂತ ನೋಡ್ತಾ ಇರೋದು, ಅವನ್ನು ಓಡಿಸ್ತಾ ಇರಲಿಲ್ಲ. ಆ ಥರ ನಾನೆಲ್ಲ ಮಾಡಿದ್ದೆಲ್ಲ ಈಗ ನೆನಪಿಗೆ ಬರ್ತಾಯಿದೆ ಫ್ರೆಂಡ್ಸ್. ಇವಾಗ ನೋಡಿ, ಪಕ್ಷಿಗಳಿಗೆ ಹಾಗೆ ನಾನು ಹಾಕಿದೆ. ಆ ಪಕ್ಷಿಗಳು ಬಂದು ಇವಾಗ ತಿಂದಿದೆ. ನನ್ನ ಮಗ ಹೇಳ್ತಾ ಇದ್ದಾನೆ, ಅಮ್ಮ ಇದೆಲ್ಲ ಖಾಲಿ ಆಯ್ತಲ್ಲ, ಮತ್ತೆ ನೀನು ಹಾಕು, ಇದನ್ನೆಲ್ಲ ಹಾಕು, ಮತ್ತೆ ನೀನು ಮತ್ತೆ ಬರಲಿ, ಸಮ್ಮರಲ್ಲೆಲ್ಲ ಚೆನ್ನಾಗಿ ತಿಂತವೆ ಪಕ್ಷಿಗಳು ಅಂತ ನಮ್ಮ ಮಗ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಮತ್ತೂ ಹಾಕಬೇಕು ಅಂತ ನನ್ನ ಆಸೆ ಫ್ರೆಂಡ್ಸ್. ಇನ್ನೊಂದು ಗೊತ್ತಾ, ಮೆಕ್ಕೆಜೋಳ, ಅದೇ ನಿಮ್ಗೆ ತೋರಿಸಿದ್ನಲ್ಲ ಫ್ರೆಂಡ್ಸ್, ಇದರಲ್ಲಿ ಮೆಕ್ಕೆಜೋಳ ಬಂದಿದೆ. ಇವತ್ತು ಹಾರ್ವೆಸ್ಟ್ ಮಾಡಿ ನಿಮಗೆ ಅದರಲ್ಲಿ ಕಾಳಿದೆಯಾ ತೋರಿಸೋಣ ಫ್ರೆಂಡ್ಸ್. ಇದು ಇಷ್ಟು ಚಿಕ್ಕದು ಬಂದಿದೆ, ಆದರೆ ಪಕ್ಷಿಗಳು ಇದನ್ನು ತಿನ್ನೋಕ್ಕಾಗಲ್ಲ. ಅದು ಪಾಪ ಸುಲ್ಕೊಂಡು ತಿನ್ನೋಕ್ಕೆ ಬರುತ್ತೆ ಇಲ್ಲ ಗೊತ್ತಿಲ್ಲ. ಆದರೆ ನೋಡೋಣ ಇದೆಯಾ ಕಾಳು ಅಂತ. ಫಸ್ಟು ಮೆಕ್ಕೆಜೋಳ ನಾನು ಬೆಳೆದಿದ್ದೀನಿ, ಆದರೂ ನನಗೆ ತುಂಬ ಖುಷಿ ಇದೆ ಫ್ರೆಂಡ್ಸ್. ನೋಡಿದ್ರೆ 4 ಕಾಳಾಗಲಿ, 4 ಕಾಳು, ಆದರೂ ನನ್ನ ಗಾರ್ಡನ್ನಲ್ಲಿ ಬೆಳೆಸಿದ್ದೀನಲ್ವ, ಅದರ ಖುಷಿನೇ ಬೇರೆ ಅಲ್ವಾ ಫ್ರೆಂಡ್ಸ್. ನೋಡಿ, 4 ಕಾಳಿದೆ, ಆದ್ರೂ ಇದು ನನಗೆ ತುಂಬ ಖುಷಿ ಕೊಡುತ್ತೆ. ನಾನು ಮೆಕ್ಕೆಜೋಳನೂ ನಮ್ಮ ಗಾರ್ಡನ್ನಲ್ಲಿ ಬೆಳೆದ್ನಲ್ಲ ಅನ್ನೋ ಖುಷಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ನೋಡಿದ್ರೆ ಸೇಮ್ ನಾನು ಲಾಲ್ಬಾಗಲ್ಲಿ ಹೊಸ ವೆರೈಟಿ, ಎಲ್ಲ ವೆರೈಟಿ ನೀವು ನೋಡಿದ್ದೀರಾ. ಆದರೆ ಇದು ಅದೇನಲ್ವಾ, ಇದನ್ನು ನಾನು ಡೆವಲಪ್ ಮಾಡ್ತೀನಿ ಫ್ರೆಂಡ್ಸ್. ಇದರಲ್ಲಿ 50 ಸಸಿ ಮಾಡ್ತೀನಿ ನಾನು, ಇದನ್ನು ಡೆವಲಪ್ ಮಾಡ್ತೀನಿ. ಸನ್ಫ್ಲವರು ನಾನು ಪಕ್ಷಿಗಳಿಗೆ ಹಾಕಿದೆ. ಮತ್ತು ತೋಟದಲ್ಲೂ ತುಂಬ ಚೆಂದ ಇದು ನೋಡಲಿಕ್ಕೆ. ಇದು ಭಾಳ ಚೆಂದ. ಸನ್ಫ್ಲವರ್ ಅಂದರೆ ಎಷ್ಟು ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್. ನೋಡಿ, ನುಗ್ಗೆ ಹೂವು ಬಂದಿದೆ ಫ್ರೆಂಡ್ಸ್. ನೋಡಿ, ನುಗ್ಗೆ ಹೂವು ಬಂದಿದೆ. ಇದರಲ್ಲಿ 5-6 ಕಾಯಿ ಬಿಟ್ಟಿತ್ತು. ನಾನು
ನಾನೆಲ್ಲ ಹಾರ್ವೆಸ್ಟ್ ಮಾಡಾಯಿತು ಫ್ರೆಂಡ್ಸ್. ಇದರಲ್ಲಿ ನೋಡಿ ಎಲ್ಲ ಖಾಲಿ ಮಾಡಿದೆ, ಒಂದು ಇಲ್ಲ ನೋಡಿ ಫ್ರೆಂಡ್ಸ್. ಎಲ್ಲ ಎಷ್ಟು ಚೆನ್ನಾಗಿ ಫುಲ್ಲು ಬಿಡಿಸ್ಕೊಂಡು ತಿಂದಿದೆ. ಇದರಲ್ಲಿ ಅರ್ಧ ಅರ್ಧ ತಿಂದಿದೆ, ಅರ್ಧ ಚಿಕ್ಕ ಬರ್ಡ್ಸು ಅರ್ಧ ತಿನ್ನುತ್ತೆ. ಈ ಗಿಳಿಗಳು ಈ ಕಾಗೆ ಬಂದರೆ ಫುಲ್ ಕಾಳುಗಳನ್ನು ತಿಂದ್ಬಿಡುತ್ತೆ ನೋಡಿ. ಇದು ಫುಲ್ಲು ತಿಂದಿದೆ, ಇದರಲ್ಲಿ ಅರ್ಧ ತಿಂದಿದೆ. ಅರ್ಧ ತಿನ್ನೋದು ಚಿಕ್ಕ ಗುಬ್ಬಿಗಳು, ಚಿಕ್ಕ ಇವು ಅರ್ಧ ತಿನ್ನುತ್ತೆ. ಈಗ ಫ್ರೆಂಡ್ಸ್ ಇನ್ನೊಂದು ತೋರಿಸ್ಬೇಕು ಮದುವೆ ನೋಡಿ ಫ್ರೆಂಡ್ಸ್. ಇದು ನೋಡಿ, ಇದರಲ್ಲಿ ಕಾಳೇ ಬಂದಿಲ್ಲ. ಇದು ಏನಂತ ನನಗೆ ಗೊತ್ತಿಲ್ಲ. ನನಗೆ ಚಿಕ್ಕವರಿದ್ದಾಗಲೂ ನಾನು ನೋಡಿದ್ದೆ ನೋಡಿ, ಕಾಳು ಬಂದಿಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಈ ಥರ ಬರ್ತಾಯಿದೆ. ಇದರಲ್ಲಿ ಒಂದು ಕಾಳೂ ಬಂದಿಲ್ಲ, ಬರೀ ಒಂಥರ ಹಂಟ ಥರ ಬಂದಿದೆ ನೋಡಿ. ಇದೇನಾದರೂ ನಿಮಗೆ ಗೊತ್ತಾ ನೋಡಿ ಫ್ರೆಂಡ್ಸ್, ಅಂಟು ಥರ ಬರ್ತಾಯಿದೆ. ಇದರಲ್ಲಿ ಕಾಳಾಗಿಲ್ಲ. ಏನಿರ್ಬೋದು ಫ್ರೆಂಡ್ಸ್ ಇದು ನೋಡಿ, ನೋಡಿ ಅಂಟಿದೆ ನೋಡಿ, ಒಳ್ಳೆ ಅಂಟು ಥರ ಇದೆ ನೋಡಿ ಫ್ರೆಂಡ್ಸ್. ಇದರಲ್ಲಿ ಮಾತ್ರ ಕಾಳು ಬಂದಿಲ್ಲ, ಇದೆಲ್ಲ ಕಾಳು ಬಂದಿದೆ ಫ್ರೆಂಡ್ಸ್. ಇನ್ನು ನೋಡಿ, ಮತ್ತು ಇನ್ನೊಂದು ನಿಮಗೆ ತೋರಿಸ್ಬೇಕು. ಇದು ಮೇ ತಿಂಗಳಲ್ಲಿ ಬರೋ ಫ್ಲವರು ಈಗ ಬಂದಿದೆ ನೋಡಿ. ಇದನ್ನು ಹಮರ್ ಲಿಲ್ಲಿ ಅಂತ ಹೇಳ್ತಾರೆ. ಇದು ಮಾರ್ಚ್ ಏಪ್ರಿಲ್ ಮೇ ತಿಂಗಳು 3 ತಿಂಗಳಲ್ಲಿ ಇದು ಬರ್ತಾ ಇರುತ್ತೆ. ಆದರೆ ಈ ಮಂತಲ್ಲೂ ಬಂದಿದೆ ನೋಡಿ ಫ್ರೆಂಡ್ಸ್. ಇದು ಕನ್ನಾಲ್ ಲಿಲ್ಲಿ, ನೀರು ಬಾಳೆ ಅಂತ ನಾವು ಹೇಳ್ತೇವೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇದರಲ್ಲಿ ಬಂದಿತ್ತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇದರೊಳಗಿಂದ ಬೇಬಿ ಪ್ಲಾಂಟ್ ನಾನು ಈ ಡಬ್ಬಿಗೆ ಹಾಕಿದ್ದೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದರೆ. ಇದು ಮೇಂಟೆನೆನ್ಸು ಈಸಿ ನಮಗೆ. ಇದನ್ನು ಕನ್ನ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಕನ್ನಾಲ್ ಲಿಲ್ಲಿ ಅಂತ ಹೇಳ್ತಾರೆ. ನಾವು ನಮ್ಮ ಇದರಲ್ಲಿ ನೀರು ಬಾಳೆ ಅಂತಲೂ ನಾವು ಹೇಳ್ತೀವಿ ಫ್ರೆಂಡ್ಸ್. ಇದು ಎಷ್ಟು ಈಸಿ ಗೊತ್ತಾ ಮೇಂಟೆನೆನ್ಸು. ಒಂದು ನೀರು ಹಾಕಿದರೆ ಸಾಕಿದೆ, ಗೊಬ್ಬರನೇ ಹಾಕಬೇಕಪ್ಪ, ತುಂಬ ಕೇರ್ ತೊಗೋಬೇಕು ಆ ಥರ ಏನೂ ಇಲ್ಲ. ಮೇಂಟೆನೆನ್ಸು ಕಮ್ಮಿ, ನೋಡಲಿಕ್ಕೂ ಒಳ್ಳೆ ಬಾಳೆ ಥರ ಇರುತ್ತೆ ನೋಡಿ. ಒಂದು ಎಲೆಯಲ್ಲಿ ನಾವು ಆರಾಮಾಗಿ ಟಿಫನ್ ಮಾಡ್ಬೋದು, ಉಪ್ಪಿಟ್ಟು ಅವಲಕ್ಕಿ ಆರಾಮಾಗಿ ತಿನ್ಬೋದು ನೋಡಿ. ಈ ಎಲೆ ಕಟ್ ಮಾಡ್ಕೊಂಡು ಬಾಳೆ ಎಲೆಯಲ್ಲಿ ತಿಂದಷ್ಟು ಫೀಲಿಂಗೂ ನಮಗಾಗುತ್ತೆ. ನಮ್ಗೆ ಯಾವಾಗ ಬೇಕಂದ್ರೆ ಅವಾಗ ದೇವ್ರಿಗೂ ನಾವು ಎಡೆಗೆ ಯೂಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನಮಗೇನಾದರೂ ಬಾಳೆ ಎಲೆ ಸಿಗಲಿಲ್ವಾ, ಈ ಎಲೆ ತೊಗೊಂಡೋಗಿ ಆರಾಮಾಗಿ ನಾವು ಇದನ್ನು ಯೂಸ್ ಮಾಡ್ಬೋದು. ಮತ್ತು ಇನ್ನೊಬ್ಬರು ನಾನು ಒಂದು ವಿಡಿಯೋದಲ್ಲಿ ನೋಡಿದೆ ಫ್ರೆಂಡ್ಸ್, ಇದನ್ನು ನವಗ್ರಹ ಗಿಡ ಅಂತಲೂ ಒಬ್ಬರು ಹೇಳಿದ್ದು ನಾನು ಕೇಳಿದೆ. ನನಗೇನು ಪೂರ್ತಿ ಗೊತ್ತಿಲ್ಲ. ಇದು ನವಗ್ರಹ ಗಿಡ ಅಂತಲೂ ಒಬ್ಬರು ಹೇಳಿದ್ರು ಫ್ರೆಂಡ್ಸ್. ಇದರಲ್ಲಿ ರೆಡ್ಡು, ಯೆಲ್ಲೋ ಮತ್ತು ಆರೆಂಜು ಮತ್ತು ಪಿಂಕು ನಾನು ನೋಡಿದ್ದೀನಿ ಫ್ರೆಂಡ್ಸ್. ಕಲೆಕ್ಟ್ ಮಾಡಬೇಕು. ನನ್ನ ಹತ್ರ ಇವಾಗ 3 ಕಲರ್ ಇದೆ, ರೆಡ್ ಇದೆ, ಯೆಲ್ಲೋ ಇದೆ. ಇದು ರೆಡ್ ಫ್ರೆಂಡ್ಸ್, ಇದು ರೆಡ್ ಫ್ರೆಂಡ್ಸ್. ಇದು ಗೊತ್ತಲ್ಲ, ವೆಲ್ವೆಟ್. ಇದು ಒಂದು ಚಿಕ್ಕ ಕಂಟೈನರ್, ಇದರಲ್ಲೂ ಅಷ್ಟೇ ನೋಡಿ, ಕಂಟೈನರ್ ನೋಡಿ, ಚಿಕ್ಕ ಕಂಟೈನರ್ ಫ್ರೆಂಡ್ಸ್. ಇನ್ನೊಂದು ನಿಮಗೆ ಆಶ್ಚರ್ಯವಾದ ಗಿಡ ಬಂದಿದೆ ನಮ್ಮ ಗಾರ್ಡನ್ನಲ್ಲಿ, ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ನಿಮಗೆ ಆಶ್ಚರ್ಯ ಆಗುತ್ತೆ ಅಂಥ ಗಿಡ ಬಂದಿದೆ. ಇಲ್ಲಿ ನೋಡಿದ್ರೆ ಧಾನ್ಯ ನೋಡಿ ಫ್ರೆಂಡ್ಸ್, ಅದೇ ಎಲ್ಲೋ ಗಿಡ ಬೀಜ ಸಿಡಿದುಬಿಟ್ಟು ಅದೇ ಬಂದಿರೋದು ಡಾಲಿಯಾ ಅಂತ ಹೇಳ್ತಾರೆ ಫ್ರೆಂಡ್ಸ್. ಇದನ್ನು ಇಲ್ಲಿ ನೋಡಿ, ಇದೊಂದು ಕಲರ್ ಇದೆ, ಇದೊಂದು ಕಲರ್ ಇದೆ. ಮೆಣಸಿನ ಗಿಡ ಇದೆ. ಇದು ಒಂದೇ ಪಾಟಲ್ಲಿ ನೋಡಿ ಮೆಣಸಿನ ಗಿಡ ಇದೆ ನೋಡಿ. ಯಾವುದು ಟೊಮೊಟೊ ಫ್ರೆಂಡ್ಸ್. ನೋಡಿ ನಮ್ಮ ಗಿಡದಲ್ಲಿ ಫಸ್ಟ್ ಕಾಯಿ ಬಂದಿದೆ ನೋಡಿ, ಸೀಗೆಕಾಯಿ. ಫಸ್ಟ್ ಕಾಯಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ ನನಗೆ. ಫಸ್ಟು ನಾನೇ ಸೀಡ್ ಹಾಕಿ ಸಸಿ ಮಾಡಿ ಬೆಳೆಸಿರೋ ಗಿಡ ಫ್ರೆಂಡ್ಸ್. ಇಲ್ಲಿ ನೋಡಿ ಡಾಲಿ 2 ಕಲರ್, ಅದು ಪಿಂಕು, ಇದು ಒಂಥರ ಮೆರೂನ್ ಕಲರ್ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ. ಇದೂ ತುಂಬ ಈಸಿ ನಾವು ಗ್ರೋತ್ ಮಾಡೋದು. ಏನಿಲ್ಲ, ಸೀಡ್ಸ್ ನೋಡಿ ರೆಡಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ನೋಡಿ ಸೀಡ್ಸ್ ರೆಡಿ. ಇದನ್ನು ತೆಗೆದು ನಾನೆಲ್ಲ ಶೇಖರಣೆ ಮಾಡಿ ಇಟ್ಕೊತೀನಿ. ಯಾವಾಗ ಬೇಕಾವಾಗ ಸೇಮ್ ಚೆಂಡು ಹೂವು ಥರ ಹಾಕ್ಬಿಡೋದು. ನಮ್ಮ ಚೆಂಡು ಹೂವು ಇದು ಮತ್ತು ಕಾಸ್ಮಾಸ್ ಇವೆಲ್ಲ ತುಂಬ ಈಸಿ ಫ್ರೆಂಡ್ಸ್. ನಾವು ಬೀಜಗಳು ಶೇಖರಣೆ ಮಾಡಿ ಇಟ್ಕೋಬೇಕು. ಆಮೇಲೆ ನಮ್ಗೆ ಯಾವಾಗ ಬೇಕಾವಾಗ ನೋಡಿ, ನಾನು ಇವನ್ನೆಲ್ಲ ಹಾಕೇ ಇಲ್ಲ, ತನ್ನಷ್ಟಕ್ಕೆ ತಾನೇ ಬಂದಿದೆ. ಅವು ಎಲ್ಲೋ ಬಿದ್ದಿರ್ತವೆ, ಈ ಥರ ನಾನು ಮಾಡಿ ಎಲ್ಲೋ ಒಂದು ಕಡೆ ಇರುತ್ತಾ, ಹಾಗೆ ಬಂದುಬಿಡುತ್ತೆ ಫ್ರೆಂಡ್ಸ್.
ಫ್ರೆಂಡ್ಸ್ ನೋಡಿ, ನೋಡಿ ಇನ್ನೊಂದು ಪಿಂಕ್ ಫ್ರೆಂಡ್ಸ್. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಕರ್ಣ್ಕೊಂಡಲ್ಲ ನೋಡಿ. ಇದು ನನ್ನ ಹತ್ರ ಇರಲಿಲ್ಲ, ನಮ್ಮ ಫ್ರೆಂಡು ಮನೆಯಿಂದ ತೊಗೊಂಬಂದು ಹಾಕಿದ್ದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಚಿಕ್ಕದು. ಈ ಕಲರ್ ನೋಡಿ ಫ್ರೆಂಡ್ಸ್, ಪಿಂಕ್ ಎಷ್ಟು ಚೆನ್ನಾಗಿದೆ ಅಲ್ಲ, ಲೈಟ್ ಪಿಂಕು. ನನ್ನ ಹತ್ರ ಡಾರ್ಕ್ ಇತ್ತು, ಎಲ್ಲ ಲೈಟ್ ಪಿಂಕ್ ಇರಲಿಲ್ಲ. ಇವಾಗ ಇದು ಒಂದು ಬಂದಿದೆ. ಇವಾಗ ಇದನ್ನೆಲ್ಲ ಡೆವಲಪ್ ಮಾಡಿ ಜಾಸ್ತಿ ಮಾಡ್ತೀವಿ ಫ್ರೆಂಡ್ಸ್. ಇನ್ನೂ ಒಂದು ನಮ್ಮ ಗಾರ್ಡನ್ನಲ್ಲಿ ದಾಸವಾಳ ಎಲ್ಲ ತೋರಿಸೋಣ. ಫ್ರೆಂಡ್ಸ್, ಇನ್ನೊಂದು ತೋರಿಸ್ಬೇಕು ನಿಮಗೆ, ಗೋಧಿ ಹುಲ್ಲು. ನೋಡಿ ಫ್ರೆಂಡ್ಸ್, ಮೊನ್ನೆ ಪೂಜೆ ಮಾಡಿದ್ನಲ್ವಾ, ನವಗ್ರಹ ಪೂಜೆಗೆ, ನವಗ್ರಹಗಳ ಇದಂತ ಧನಲಕ್ಷ್ಮಿ ಪೂಜೆಗೆ ನವಧಾನ್ಯಗಳು ಪೂಜೆಗೆ ಇಡಬೇಕು ಅಂತ ಒಂದು ಪ್ರತೀತಿ ಇದೆಯಲ್ವಾ, ನಾನು ಇಟ್ಟಿದ್ದೆ. ಇಟ್ಟಾಗ ಒಂದು ಸ್ವಲ್ಪ ಸಸಿ ಮಾಡಬೇಕು ಅಂತ ಅದೂ ಒಂದು ಇದಿದೆ. ಆಗ ನಾನೇನು ಮಾಡಿದೆ, ಒಂದು 3 ಸಸಿ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಗೋಧಿ ಫಸ್ಟ್ ಹಾಕಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಬಂದಿದೆ. ಗೋಧಿ ಹುಲ್ಲಿನ ಉಪಯೋಗಗಳು ನಿಮಗೆ ಗೊತ್ತಲ್ಲ, ಐರನ್, ಕ್ಯಾಲ್ಸಿಯಂ, ಫೈಬರ್, ಮತ್ತು ನಮ್ಮ ಹಿಮೋಗ್ಲೋಬಿನ್ ಇದು ಇಂಪ್ರೂವ್ ಮಾಡುತ್ತೆ, ಮತ್ತು ABC ಇದರಲ್ಲಿ ರಿಚ್ಚು ಇರುತ್ತಲ್ಲ ಫ್ರೆಂಡ್ಸ್. ಇದು ಗೊತ್ತು, ಯಾರು ಗೊತ್ತಿಲ್ಲ ಅನ್ನೋಂಗಿಲ್ಲ. ಗೋಧಿ ಹುಲ್ಲು ಇದರಲ್ಲಿ ಇಷ್ಟಿದೆ. ಇವಾಗ ನಾನು ಜ್ಯೂಸ್ ಮಾಡೋಣ ಫ್ರೆಂಡ್ಸ್ ಇದನ್ನು. ಮತ್ತು ಇನ್ನೂ ಒಂದು ಫ್ರೆಂಡ್ಸ್, ಅಪರೂಪದ್ದು ಒಂದು ಮೊಳಕೆ ಮಾಡಿದ್ದೀನಿ ನಾನು ಫ್ರೆಂಡ್ಸ್. ನೋಡಿ, ಭತ್ತ ಫ್ರೆಂಡ್ಸ್. ಗದ್ದೆ ಮಾಡೋಣ ಅಂತ ನಮ್ಮ ಗಾರ್ಡನ್ನಲ್ಲಿ ಭತ್ತದ ಗದ್ದೆ ಮಾಡಿ ನಿಮಗೆ ತೋರಿಸ್ಬೇಕು ಅನ್ನೋ ಒಂದು ಆಸೆ ಫ್ರೆಂಡ್ಸ್ ನನಗೆ. ಅದನ್ನು ನಾನು ಪೂಜೆಗೆ ಇಟ್ಟಿದ್ನಲ್ವಾ, ನೋಡೋಣ ಮೊಳಕೆ ಬರುತ್ತಾ ಅಂತ. ನಾನು ನಮ್ಮ ಚಿಕ್ಕಂದಿರಿದ್ದಾಗಲಿಂದ ಗದ್ದೆ ಎಲ್ಲಿ ಓಡಾಡಿ ನಮಗೆಲ್ಲ ಒಂಥರ ಗೊತ್ತಲ್ವಾ, ಗದ್ದೆ ಹೇಗೆ ಬೆಳೆಯೋದು ಅಂತ. ಕೆಸರು ಮಾಡಿ ಅದರಲ್ಲಿ ಇದನ್ನು ಹಾಕಿ ಒಟ್ಟು ಪೈರು ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ. ನೋಡೋಣ ಫ್ರೆಂಡ್ಸ್. ನಾನು 3 ದಿನ ಇದನ್ನು ನೆನೆಸಿದೆ ಫ್ರೆಂಡ್ಸ್. ಇವಾಗ ಎಲ್ಲ ಕಾಳುಗಳು 1 ದಿನ ನೆನೆಸಿದರೆ ಸಾಕು, ಆದರೆ ಭತ್ತ ಮಾತ್ರ 3 ದಿನ ನೆನೆಸಿರೋದು ನನಗೆ ನೆನಪಿದೆ ಚಿಕ್ಕವರಿದ್ದಾಗ. ಅದನ್ನು ಭತ್ತದ ಹುಲ್ಲಲ್ಲಿ ಮೂಟೆ ಮಾಡಿ ಅದನ್ನು 10 ದಿನ 8 ದಿನ ಇಡ್ತಾಯಿದ್ದೆ. ಅದು ನನಗೆ ನೆನಪಿತ್ತು. ಹಂಗಾಗಿ ನಮ್ಮ ಮನೆಯವರು ಹೇಳಿದ್ರು 3 ದಿನ ನೆನೆಸು ಇದನ್ನು ಅಂತ. ನಾನು 3 ದಿನ ನೆನೆಸಿದೆ. ಆಮೇಲೆ ಒಂದು ಬಟ್ಟೆ ಗಂಟಲ್ಲಿ ಇದನ್ನು ಕಟ್ಟಿದೆ. ಕಟ್ಟಿಬಿಟ್ಟು ಮತ್ತೆ 3 ದಿನ ಒಂದು ಸ್ವಲ್ಪ ಹೀಟ್ ಪ್ರದೇಶದಲ್ಲಿ ಇಟ್ಟೆ ಫ್ರೆಂಡ್ಸ್. ಇದನ್ನು ಹೀಟ್ ಪ್ರದೇಶದಲ್ಲಿ ಇಟ್ಟೆ, ಆದರೆ ಇದು ಅರ್ಧ ಬಂದಿದೆ. ಸ್ವಲ್ಪ ಇದು ಫುಲ್ ಜರ್ಮಿನೇಟ್ ಆಗಿಲ್ಲ, ಒಂದು ಅರ್ಧದಷ್ಟು ಆಗಿದೆಯೋ ಕಾಲು ಭಾಗದಷ್ಟು ಆಗಿದೆಯೋ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಹಾಕಿ ನೋಡ್ತೀನಿ ಪೈರು ಬರುತ್ತಾ ಅಂತ. ಪೈರು ಬರುತ್ತಾ ಅಂತ ಫ್ರೆಂಡ್ಸ್. ಈಗ ನಾವು ಇದನ್ನು ಹಾರ್ವೆಸ್ಟ್ ಮಾಡೋಣ ಫ್ರೆಂಡ್ಸ್. ಮೈಕ್ರೋವೇವ್ಸ್ ಜ್ಯೂಸ್ ಮಾಡಿ ಖಾಲಿ ಹೊಟ್ಟೆಗೆ ಇದನ್ನು ಕುಡಿದ್ರೆ ನಮಗೆ ಅಮೃತ ಥರ. ಇದರಲ್ಲಿ ರಿಚ್ ಎಲ್ಲ ಇರುತ್ತೆ ಫ್ರೆಂಡ್ಸ್. ಐರನ್, ಕ್ಯಾಲ್ಸಿಯಂ, ಫಾಸ್ಫರಸ್ ಯಾವುದು ಇಲ್ಲ ಇದರಲ್ಲಿ. ಇದು ನಮಗೆ ಗೊತ್ತಿರೋ ಅಂಥ ವಿಷಯ. ಇದೆಲ್ಲ ನಾವು ಮಾಡಿ ವೀಕ್ಲಿ ಒನ್ಸ್ ಅಥವಾ ವಾರದಲ್ಲಿ 2 ದಿನ ಇಲ್ಲ ಅಂದರೆ ಇದನ್ನು ಮಾಡಿದ್ರೆ ನಮಗೆ ಎಷ್ಟು ಪೋಷಕಾಂಶಗಳು ದೊರೆಯುತ್ತೆ ನೋಡಿ ಫ್ರೆಂಡ್ಸ್. ಇದನ್ನು ಜ್ಯೂಸ್ ಮಾಡೋಣ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು? ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು ಅಂತ ಈ ವಿಡಿಯೋ ಮುಗಿಸ್ತೀನಿ ಫ್ರೆಂಡ್ಸ್.